ಬರೋಬ್ಬರಿ 19,927 ಕೋಟಿ ಗಾತ್ರದ ಬೆಂಗಳೂರು ಬಜೆಟ್. ಡಿಸಿಎಂ ಡಿಕೆಶಿ ಕನಸಿನ ಬ್ರ್ಯಾಂಡ್ ಬೆಂಗಳೂರಿಗೆ ಭರ್ಜರಿ ಗಿಫ್ಟ್. ಮತ್ತದೇ ಮೂಲ ಸೌಕರ್ಯಕ್ಕೆ ಒತ್ತು ಅನ್ನೋ ಹಳೆ ಹಾಡು. ಎಸ್, 2025-26ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ. ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಮಂಡಿಸಿರೋ 5ನೇ ಪಾಲಿಕೆ ಬಜೆಟ್ ಇದಾಗಿದ್ದು, ಹೊಸದೆನ್ನುವ ಯಾವುದೇ ಮಹತ್ವದ ಯೋಜನೆಗಳು ಬಜೆಟ್ನಲ್ಲಿಲ್ಲ. ಹಳೆಯ ಯೋಜನೆಗಳ ಜೊತೆಗೆ ಒಂದಿಷ್ಟು ಅಂಶಗಳನ್ನ ಬಜೆಟ್ನಲ್ಲಿ ಅಳವಡಿಸಲಾಗಿದೆ ಅಷ್ಟೇ. ಇನ್ನು ಗ್ರೇಟರ್ ಬೆಂಗಳೂರು ರಚನೆಗೂ ಮುನ್ನ ಮಂಡಿಸುತ್ತಿರುವ ಬಿಬಿಎಂಪಿಯ ಕೊನೆಯ ಬಜೆಟ್ನಲ್ಲಿ 19,927 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಗಳನ್ನ ಘೋಷಿಸಲಾಗಿದೆ. ಬಿಬಿಎಂಪಿ ಆಡಳಿತಾಧಿಕಾರಿ ಉಮಾಶಂಕರ್ ಬಜೆಟ್ಗೆ ಅನುಮೋದನೆ ನೀಡಿದ್ದು, ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸಮಕ್ಷಮದಲ್ಲಿ ಪುರಭವನದಲ್ಲಿಂದು ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಹರೀಶ್ ಕುಮಾರ್ ಬಿಬಿಎಂಪಿ ಬಜೆಟ್ ಮಂಡಿಸಿದ್ರು. ಸುಗಮ ಸಂಚಾರ ಬೆಂಗಳೂರು, ಸ್ವಚ್ಛ ಬೆಂಗಳೂರು, ಹಸಿರು ಬೆಂಗಳೂರು, ಟೆಕ್ ಬೆಂಗಳೂರು, ಶಿಕ್ಷಣ ಬೆಂಗಳೂರು, ಆರೋಗ್ಯಕರ ಬೆಂಗಳೂರು, ರೋಮಾಂಚಕ ಬೆಂಗಳೂರು ಮತ್ತು ನೀರಿನ ಭದ್ರತೆ ಬೆಂಗಳೂರು ಎಂಬ 8 ವಿಭಾಗಗಳ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ 1,790 ಕೋಟಿ ರೂಪಾಯಿಗಳ ಅನುದಾನವನ್ನ ನಗರದ ಅಭಿವೃದ್ಧಿಗೆ ಸದ್ಬಳಕೆ ಮಾಡಲಾಗುತ್ತಿದೆ ಅಂತಂದ್ರು. ಪ್ರಸಕ್ತ ಸಾಲಿನಲ್ಲೂ 5,716 ಕೋಟಿ ರೂಪಾಯಿಗಳ ಆದಾಯವನ್ನ ನಿರೀಕ್ಷಿಸಲಾಗಿದೆ ಎಂದರು. ನಗರದಲ್ಲಿ ಡಿಜಿಟಲ್ ಇ ಖಾತಾ ವ್ಯವಸ್ಥೆ ಜಾರಿಗೆ ತರಲಾಗಿದ್ದು, ನಾಗರಿಕರು ಯಾವುದೇ ಸಮಯದಲ್ಲಾದರೂ ಆನ್ಲೈನ್ ಮೂಲಕ ಇ ಖಾತಾ ಪಡೆಯುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ಎಐ ತಂತ್ರಜ್ಞಾನದ ಮೂಲಕ 1,000 ಕೋಟಿ ರೂಪಾಯಿಗಳ ಆದಾಯ ಬರಲಿದೆ ಅಂತ ತಿಳಿಸಿದ್ರು. ಪಾಲಿಕೆ ವ್ಯವಸ್ಥೆಯಲ್ಲಿ ಬರುವ ಸುಮಾರು 20 ಲಕ್ಷ ಖಾಸಗಿ ಸ್ವತ್ತುಗಳು ಮತ್ತು 6,819 ಪಾಲಿಕೆ ಸ್ವತ್ತುಗಳ ಮೋಜಣಿ ಕಾರ್ಯ ಮತ್ತು ದಾಖಲೆಗಳ ನಿರ್ವಹಣೆಗಾಗಿ ಪಾಲಿಕೆಯಲ್ಲಿ ಪ್ರತ್ಯೇಕವಾದ ಸರ್ವೆ ವಿಭಾಗವನ್ನು ಸ್ಥಾಪಿಸಲಾಗಿದೆ. ಇದು ಆಸ್ತಿಗಳ ಉತ್ತಮ ನಿರ್ವಹಣೆ ಮತ್ತು ಅತಿಕ್ರಮಗಳನ್ನು ತಡೆಗಟ್ಟಲು ಸಹಕಾರಿಯಾಗುತ್ತದೆ. ಸಕಾಲಿಕ ಮತ್ತು ನಿಖರವಾದ ಆಸ್ತಿ ದಾಖಲೆಗಳ ರಚನೆ ಮತ್ತು ನಿರ್ವಹಣೆ, ಭೂ ಸ್ವಾಧೀನ, ಟಿಡಿಆರ್ ಮತ್ತು ಎಲ್ಲ ಸಂಬಂಧಿತ ಸೇವೆಗಳಿಗೆ ಇದನ್ನು ಬಳಸಿಕೊಳ್ಳಲಾಗುವುದು. 2 ಭೂ ದಾಖಲೆಗಳ ಉಪನಿರ್ದೇಶಕರು, 9 ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, 24 ಸೂಪರ್ವೈಸರ್, 79 ಸರ್ವೇಯರ್ ಮತ್ತು ಅಗತ್ಯವಿರುವ ಸಹಾಯಕ ಸಿಬ್ಬಂದಿಗಳೊಂದಿಗೆ ಒಟ್ಟು 209 ಸಿಬ್ಬಂದಿಗಳನ್ನು ಇದು ಒಳಗೊಂಡಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 7,000ಕ್ಕೂ ಹೆಚ್ಚು ಸ್ವಂತ ಆಸ್ತಿಗಳ ಸಮೀಕ್ಷೆ ನಡೆಸಿ ಡಿಜಿಟಲೀಕರಣಗೊಳಿಸುವ ಗುರಿ ಹೊಂದಿದ್ದು, 2025-26ನೇ ಸಾಲಿನಲ್ಲಿ 228 ಆಸ್ತಿ ವಹಿಗಳನ್ನು ಸ್ಕ್ಯಾನಿಂಗ್ ಮತ್ತು ಡಿಜಿಟಲೈಸೇಷನ್ ಮಾಡಲು ಕ್ರಮ ವಹಿಸಲಾಗುವುದು. ಪಾಲಿಕೆಯ ಆಸ್ತಿಗಳ ಪೈಕಿ 6,819 ಆಸ್ತಿಯನ್ನು ಗುರುತಿಸಲಾಗಿದ್ದು, ಇದರಲ್ಲಿ 5,851 ಆಸ್ತಿಗಳಿಗೆ ಪಿಐಡಿ ಸಂಖ್ಯೆಯನ್ನು ನೀಡಲಾಗಿದೆ. 968 ಬಾಕಿ ಉಳಿದ ಆಸ್ತಿಗಳಿಗೆ ಪಿಐಡಿ ಸಂಖ್ಯೆ ನೀಡುವ ಕಾರ್ಯ ಪ್ರಗತಿಯಲ್ಲಿದೆ. ಅಧಿಸೂಚನೆ ಹೊರಡಿಸಿದ ಆಸ್ತಿಗಳ ಮಾಹಿತಿಗಳನ್ನು ಪಾಲಿಕೆಯ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾಯ್ದೆ 2020ರ ಕಲಂ 136(4)ರಂತೆ ಆಸ್ತಿ ವಹಿಯಲ್ಲಿ ದಾಖಲಾಗಿರುವ 6,819 ಆಸ್ತಿಗಳ ಮೋಜಣಿ ಕಾರ್ಯವನ್ನು ರೋವರ್ಸ್ ಮೂಲಕ ಅಳತೆ ಮಾಡುವ ಕಾರ್ಯವು ಪ್ರಗತಿಯಲ್ಲಿದೆ. ಈಗಾಗಲೇ ರಾಜೇಶ್ವರಿ ನಗರದ ವಲಯದಲ್ಲಿ 60% ಪಾಲಿಕೆಯ ಮಾಲೀಕತ್ವದ ಆಸ್ತಿಗಳ ಮೋಜಣಿ ಕಾರ್ಯ ಮುಕ್ತಾಯಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ವಲಯಗಳಲ್ಲಿಯೂ ಮೋಜಣಿ ಕಾರ್ಯ ಕೈಗೊಂಡು ಪಾಲಿಕೆ ಮಾಲೀಕತ್ವದ ಆಸ್ತಿಗಳ ಮೋಜಣಿ ಕಾರ್ಯವನ್ನು 2025-26ನೇ ಸಾಲಿನಲ್ಲಿ ಮುಕ್ತಾಯಗೊಳಿಸಲು ಗುರಿ ಹೊಂದಲಾಗಿದೆ. ಇನ್ನು ನಂಬಿಕೆ ನಕ್ಷೆ ಮೂಲಕ 375 ಚದರ್ ಮೀಟರ್ ವರೆಗಿನ ನಿವೇಶನದಲ್ಲಿ 4 ವಸತಿ ಘಟಕಗಳನ್ನು ನಿರ್ಮಿಸಲು ಸ್ವಯಂ ಚಾಲಿತ ನಕ್ಷೆ ಅನುಮೋದನೆ ವ್ಯವಸ್ಥೆಯನ್ನ ಪ್ರಾರಂಭಿಸಲಾಗಿದೆ. ಜನರು ರಸ್ತೆಗಳಲ್ಲಿ ವಾಹನ ನಿಲ್ಲಿಸುವುದನ್ನ ತಪ್ಪಿಸಿ ತಮ್ಮ ನಿವಾಸದ ಒಳಗೆ ವಾಹನಗಳನ್ನ ಪಾರ್ಕಿಂಗ್ ಮಾಡಿಕೊಳ್ಳುವ ಉದ್ದೇಶದಿಂದ ಸ್ಟೀಲ್ ಮಹಡಿಗಳ ಎತ್ತರವನ್ನ 4.5 ಮೀಟರ್ಗಳಿಗೆ ಎತ್ತರಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳಿದ್ರು. ಪಾಲಿಕೆಯ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಸ್ತಿಗಳ ನಿರ್ವಹಣೆ ನಿಯಮ 2024ಕ್ಕೆ ಸರ್ಕಾರದ ಅನುಮೋದನೆ ದೊರಕಿದ್ದು, ದಿನಾಂಕ 1/1/2025ರಿಂದ ಜಾರಿಗೆ ಬಂದಿರುತ್ತದೆ. ಪಾಲಿಕೆಯಲ್ಲಿ ಗುತ್ತಿಗೆ ನೀಡಿರುವ ಆಸ್ತಿಗಳ ಅವಧಿಯು ಮುಕ್ತಾಯಗೊಂಡಿರುವ ಸುಮಾರು 143 ಪ್ರಕರಣಗಳನ್ನು ಈ ನಿಯಮಗಳ ಅನ್ವಯ ಹೊಸದಾಗಿ ಹರಾಜಿನ ಮೂಲಕ ಗುತ್ತಿಗೆ ನೀಡಲು ಅಥವಾ ನವೀಕರಿಸಲು ಕ್ರಮ ಕೈಗೊಳ್ಳಲಾಗುವುದು. ಮಾರ್ಗಸೂಚಿ ಮೌಲ್ಯದ ಆಧಾರದ ಮೇಲೆ ಗುತ್ತಿಗೆ ಬಾಡಿಗೆ ಮೊತ್ತವನ್ನು ನಿಗದಿಪಡಿಸುವುದರಿಂದ ಸುಮಾರು ರು 2,010 ಕೋಟಿ ಆದಾಯವನ್ನು ನಿರೀಕ್ಷಿಸಲಾಗಿದೆ. ಜಾಹೀರಾತು. ಪಾಲಿಕೆಯ ವ್ಯಾಪ್ತಿಯಲ್ಲಿ ವಾಣಿಜ್ಯ ಹಾಗೂ ಸ್ವಯಂ ಜಾಹೀರಾತುಗಳನ್ನು ತರ್ಕಬದ್ಧ, ಪಾರದರ್ಶಕ ಮತ್ತು ನಿಯಂತ್ರಕ ವ್ಯವಸ್ಥೆಯಲ್ಲಿ ಒಳಪಡಿಸುವ ನಿಟ್ಟಿನಲ್ಲಿ ರಚಿಸಲಾಗಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜಾಹೀರಾತು ಉಪವಿಧಿಗಳು 2024ಕ್ಕೆ ಘನ ಸರ್ಕಾರವು ಅನುಮೋದನೆ ನೀಡಿರುತ್ತದೆ. ಸದರಿ ನಿಯಮಗಳು 2025ರಲ್ಲಿ ಜಾರಿಗೆ ಬರಲಿದ್ದು, ಪಾಲಿಕೆಯ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಾಣಿಜ್ಯ ಜಾಹೀರಾತುಗಳನ್ನು ಪ್ರದರ್ಶಿಸಲು ಬಹಿರಂಗ ಹರಾಜಿನ ಮೂಲಕ ಪರವಾನಗಿ ನೀಡಲು ಕ್ರಮ ವಹಿಸಲಾಗುವುದು. ಜಾಹೀರಾತು ನೀತಿಯ ಎಲ್ಲ ಅಂಶಗಳ ನಿರ್ವಹಣೆಗಾಗಿ ಮಾಹಿತಿ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಸಂಬಂಧ ಈಗಾಗಲೇ ಪಾಲಿಕೆಯ ಮಾಹಿತಿ ತಂತ್ರಜ್ಞಾನ ವಿಭಾಗದಿಂದ
ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವು ಪ್ರಗತಿಯಲ್ಲಿರುತ್ತದೆ. ಅನಧಿಕೃತ ಜಾಹೀರಾತುಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಟೆಂಡರ್ನಲ್ಲಿ ನಿಗದಿಪಡಿಸುವ ಮೊತ್ತದ 2ರಷ್ಟು ದಂಡವನ್ನಾಗಿ ಪಾವತಿಸಿಕೊಳ್ಳುವುದಲ್ಲದೆ ಅನಧಿಕೃತ ಜಾಹೀರಾತುಗಳಿಗೆ ಕ್ರಿಮಿನಲ್ ಕೇಸ್ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಹೊಸ ಜಾಹೀರಾತು ನೀತಿಯ ಅನುಷ್ಠಾನದಿಂದ ಈ ಸಾಲಿನಲ್ಲಿ ಸುಮಾರು ರು 750 ಕೋಟಿಗಳ ಆದಾಯವನ್ನು ಸಂಗ್ರಹಿಸುವ ನಿರೀಕ್ಷೆ ಇದೆ. ಇನ್ನು ಪ್ರೀಮಿಯಂ FAR ನೀತಿ ಮೂಲಕ 2,000 ಕೋಟಿ ರೂಪಾಯಿ ಸಂಗ್ರಹಿಸುವ ಗುರಿ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 12,692 ಪೌರ ಕಾರ್ಮಿಕರನ್ನ ನೇರ ವೇತನದ ಮೂಲಕ ಕಾಯಂಗೊಳಿಸಲು ತೀರ್ಮಾನಿಸಲಾಗಿದೆ. ಮಹಿಳೆಯರು, SC/ST, ಹಿಂದುಳಿದವರು, ಅಲ್ಪಸಂಖ್ಯಾತರು, ತೃತೀಯ ಲಿಂಗಿ ಸಮುದಾಯಕ್ಕೆ 500 ಎಲೆಕ್ಟ್ರಿಕ್ ಆಟೋ ಖರೀದಿಸಲು ಅನುಕೂಲವಾಗುವಂತೆ ಈ ಸಾರಥಿ ಯೋಜನೆಯನ್ನ ಜಾರಿಗೆ ತರಲು 10 ಕೋಟಿ ರೂಪಾಯಿಗಳನ್ನ ಮೀಸಲಿರಿಸಲಾಗಿದೆ. ಹಾಗಾದ್ರೆ ಈ ಬಾರಿ BBMP ಬಜೆಟ್ನಲ್ಲಿ ಯಾವೆಲ್ಲ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ? ಬೆಂಗಳೂರು ಟ್ರಾಫಿಕ್ ನಿವಾರಣೆಗೆ ಒತ್ತು. 42,000 ಕೋಟಿ ವೆಚ್ಚದಲ್ಲಿ ಸುರಂಗ ಮಾರ್ಗ ನಿರ್ಮಾಣ. 13,200 ಕೋಟಿ ವೆಚ್ಚದಲ್ಲಿ ಎಲಿವೇಟೆಡ್ ಕಾರಿಡಾರ್. ಸಂಯುಕ್ತ ಮೆಟ್ರೋ ಡಬಲ್ ಡೆಕ್ಕರ್ ರಸ್ತೆ ನಿರ್ಮಾಣಕ್ಕೆ 9,000 ಕೋಟಿ. ರಾಜ್ಯ ಕಾಲುವೆಗಳ ಪಕ್ಕದಲ್ಲಿ ರಸ್ತೆ ನಿರ್ಮಾಣಕ್ಕೆ 3,000 ಕೋಟಿ. 6,000 ಕೋಟಿ ವೆಚ್ಚದಲ್ಲಿ ವೈಟ್ ಟ್ಯಾಪಿಂಗ್. 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಕೈ ಡೆಕ್ ನಿರ್ಮಾಣ. ತುರ್ತು ಆರೈಕೆಗಾಗಿ 26 ಆಂಬ್ಯುಲೆನ್ಸ್ ಸೇವೆಗೆ ವಿಶೇಷ ಒತ್ತು. ಗರ್ಭಿಣಿಯರ, ನವಜಾತ ಶಿಶುಗಳ ಆರೈಕೆಗಾಗಿ ನೂತನ AI ತಂತ್ರಜ್ಞಾನ. ಸೇವ್ ಮಾಮ್ ತಾಯಿ ಮಕ್ಕಳ ಆರೈಕೆ ವೇದಿಕೆ. MC ಲೇಔಟ್ನಲ್ಲಿ 300 ಹಾಸಿಗೆಯುಳ್ಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನೂತನ ವೈದ್ಯಕೀಯ ವಿವಿ ಸ್ಥಾಪನೆಗೆ ಅಂದಾಜು 633 ಕೋಟಿ. 100 ಎಕರೆ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿಗೆ ಪ್ಯಾಕೇಜ್ ಯೋಜನೆ. 5 ಲಕ್ಷ ಸಸಿಗಳನ್ನ ನೆಡಲು 51.69 ಕೋಟಿ ನಿಗದಿ. ಪ್ರಾಣಿಗಳ ರಕ್ಷಣೆಗೆ ವನ್ಯಜೀವಿ ಸಂರಕ್ಷಣಾ ತಂಡ ರಚನೆ. ಹಸಿರು ಬೆಂಗಳೂರು ಪರಿಕಲ್ಪನೆಯಡಿ 14 ಹೊಸ ಉದ್ಯಾನವನ ನಿರ್ಮಾಣ. 2,000 ಕೋಟಿ ಅನುದಾನದಲ್ಲಿ ರಾಜ್ಯ ಕಾಲುವೆಗೆ ತಡೆಗೋಡೆ. 860 ಕಿಲೋಮೀಟರ್ ಉದ್ದದ ರಾಜ್ಯ ಕಾಲುವೆಗೆ 174 ಕಿಲೋಮೀಟರ್ ಉದ್ದದ ತಡೆಗೋಡೆ. 247.25 ಕೋಟಿ ವೆಚ್ಚದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ. 25 ಕೋಟಿ ವೆಚ್ಚದಲ್ಲಿ ಜಂಕ್ಷನ್ ಸುಧಾರಣೆ. 100 ಕೋಟಿ ವೆಚ್ಚದಲ್ಲಿ ಮಾಗಡಿ ಕೋಟೆ ಅಭಿವೃದ್ಧಿ. ಒಟ್ಟಾರೆ ಈ ಬಾರಿಯ BBMP ಬಜೆಟ್ನಲ್ಲಿ ಕೆಲವು ಘೋಷಣೆ ಹೊರತುಪಡಿಸಿದ್ರೆ ಬಜೆಟ್ ಬಹುತೇಕ ಹಳೆ ಮದ್ಯ ಹೊಸ ಸಿಸೆ ಎನ್ನುವಂತಾಗಿದೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವ ಅಂಶ ಉಲ್ಲೇಖಿಸಿರುವ ವಿಶೇಷ ಆಯುಕ್ತ, ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಿರುವ ಹಣಕ್ಕಾಗಿ ಸಾಲದ ಮೊರೆ ಹೋಗುವುದಾಗಿಯೂ ಹೇಳಿರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಚರಣ್ ಮೂಡಬಿದರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.